ನನ್ನ ಮುಂದೆ ನವರಂಗಿ ಆಟಗಳೆಲ್ಲ ಇಟ್ಕೊಂಡ್ರ ನಾನು ಸುಮ್ಮನೆ ಇರ್ತೇನಂತ ಅನ್ಕೊಂಡ್ಬಿಟ್ಟಿದ್ಯೇನ್ ನೀನು? ಹೆಂಗೋ ಅನ್ಕೊಂಡೆ ಹರಾಮ್ ಕೋರ್. ಇದ ಲಾಸ್ಟು. ನನ್ನ ರೊಕ್ಕ ನೀನು ಏನಾದರೂ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮನೆಯವರು ಒಬ್ಬೊಬ್ರದ ಗತಿ ಮುಗಿಸ್ಬಿಡ್ತಾನು. ನೆನ್ಪಿಟ್ಕೋ. ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನಾನಂತಂದ್ರ ನನ್ನನ್ನು ಯಾಮಾರ್ಸಕ್ ನೋಡ್ತಿದ್ಯೇನ್ ನೀನು? ಮನೆಗೆ ಹೋಗಿ ನೋಡ್ತೇನೋ 5 ಲಕ್ಷ ಐತಿ. ಓ, ನಾನು ಮೋಸ ಹೋಗ್ಬಿಟ್ನಾ ಅಂತ ಅಲ್ಲೇ ಅನ್ಕೊಂಡೆ. ನನ್ನ ಜೊತೆ ಇರೋನು ನನ್ನ ಲೆಫ್ಟ್ ಹ್ಯಾಂಡ್ ಕೂಡ ಅವನಿಗೂ ಗೊತ್ತಾಗ್ದಂಗೆ ಹೋಗಿತ್ತಾ? ಅವನು ಅದಕ್ಕೆ ಕರ್ಸಿದ್ದೀನಿ, ಬರ್ತಾ ಇದ್ದಾನ. ಅದಕ್ಕೆ ಹೆಂಗದಾನ? ಎಂಥವ್ನು ಇಟ್ಕೊಂಡ ನೋಡಿವಾಗ ಎಲ್ಲರೂ ಮೋಸ ಮಾಡೋರು ಆಗ್ಬಿಟ್ರಾ? ಹಾ, ಏಯ್, ನಾನು ಹೇಳೋದು ಅರ್ಥ ಆಗತ್ತೆ ಇಲ್ಲ ನಿನಗ? ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ನಾನು ನಿಮ್ಮ ಹತ್ರ ಇಸ್ಕೊಂಡಿದ್ದು 3 ಲಕ್ಷ. ನಿಮ್ಮ ಲೆಫ್ಟ್ ಹ್ಯಾಂಡೇ ನನಗೆ 3 ಲಕ್ಷನ ತಂದು ಕೊಟ್ಟಿರೋದು. ಬೇಕಿದ್ರೆ ಅದಕ್ಕೆ ಒಂದು ಪತ್ರ ಇದೆ, ಅದು ನಮ್ಮ ಮನೇಲಿದೆ. ಅದನ್ನ ತೊಗೊಂಡು ಬರ್ತೀನಿ. ನನ್ನ ಬಿಟ್ಬಿಡಿ ಅಂದರೂ ನೀವು ಬಿಟ್ಟು ಬಿಡ್ತಾ ಇಲ್ಲ. ಅದನ್ನ ಎಲ್ಲಿಟ್ಟಿದ್ದೀನಿ ಅಂತ ನನಗೆ ನೆನಪಿಲ್ಲ. ಇನ್ನು ನಮ್ಮ ಮನೆಯವ್ರು ಹೆಂಗೆ ಕೊಡ್ತಾರೋ? ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇದೆ. ನಮ್ಮಪ್ಪಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನನ್ನ ಹೆಂಡತಿ ನೋಡಿದ್ರೆ ವಿಷ ಕುಡ್ದಾಳು. ಹೊಟ್ಟೆ ಕೂಸು ಬೇರೆ ಐತಿ. ಈಗ ನಾನು ಮನೆಗೆ ಹೋಗಲಿಲ್ಲ ಅಂದರೆ ಇನ್ನೂ ಏನೇನು ಆಗುತ್ತೋ ಏನೋ. ನೀವು ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ ಸರ್, ನನ್ನನ್ನು ಬಿಟ್ಬಿಡಿ. ಏಯ್, ನಮ್ ಸರ್ ಏನ್ ಹೇಳಕತ್ತಾರೋ ಅಷ್ಟೇ ನೀನ್ ಕೇಳ್ಬೇಕು. ಜಾಸ್ತಿ ಮಾತಾಡಿದ್ರೆ ಇನ್ನೊಂದೆರಡು ಓದಿಗಳು ಬೀಳ್ತಾವ, ನೆನ್ಪಿಟ್ಕ. ಆ ಹರಾಮ್ ಕೋರ್ ನನ್ ಮಗ ನನ್ಗ ಸುಳ್ಳು ಹೇಳ್ತಾನ. ಅವನು ಸುಳ್ಳು ಹೇಳಿದ ಅನ್ನೋದು ಗೊತ್ತಾದ್ರ ಅವನು ಇಲ್ಲೇ ನಿನ್ನ ಮುಂದೆ ಈ ಚೇರಿ ಕಟ್ಟಾಕಿ ನಿನ್ನ ಮುಂದೆ ನಾವು ಕುಂದಿಸ್ತಾನೋ. ನಿನ್ನ ಮಕ್ಕಕ್ಕೆಲ್ಲ ಹೆಂಗ ಗಾಯ ಆಗ್ಯವಲ್ಲ, ಅವನಿಗೂ ಹಂಗ ಮಾಡಕ್ಕೂ ನಾನು ತಯಾರಾದನು. ನಾನು ಯಾವಂಗೂ ಅಂಜಲ್ಲ, ಯಾವಂಗೂ ಹಿಂದ ಮುಂದನು ಯೋಚನೆ ಮಾಡೋದು ಅಲ್ಲ ನಾನು. ಯಾರು ಅನ್ಕೊಂಡಿದ್ದೀನಿ ನನ್ನನ್ನ? ಹಾ, ಯಾರು ಅನ್ಕೊಂಡಿದ್ಯಾ? ನೀನು ಸುಳ್ಳು ಹೇಳಿದ್ಕೊಳ್ಳಿ ಅಂದ್ರೆ ನಂಬಕ ನಾನು ಹುಚ್ಚ ಅನ್ಕೊಂಡ್ಬಿಟ್ಟಿದ್ಯೇನ? ಬರ್ಲಿ ಅವನು. ಏನು ಸರ್ ಬರಕ್ಕೆ ಹೇಳಿದ್ರಿ? ಏನಾದರೂ ಕೆಲಸ ಆಯ್ತೇನು? ಹೌದು. ಅಲ್ಲ, ನೀನೇನು ಹೇಳಿದಿ? ಇವನು 5 ಲಕ್ಷ ಇಸ್ಕೊಂಡಿದ್ದಾನ. ಆದ್ರೆ ನೀನು ಇವನು ಕೊಟ್ಟಿದ್ದು ಎಷ್ಟ? 3 ಲಕ್ಷ ಕೊಟ್ಟಿದ್ದಿ ಅಥವಾ 2 ಲಕ್ಷ ನೀನ ನುಂಗ್ಕೊಂಡ್ಬಿಟ್ಟಿದ್ಯೋ? ಎಲ್ಲಿ ನೋಡಿದ್ರೆ 5 ಲಕ್ಷ ಅಂತ ಬರ್ಸಿದಿ. ಆಮೇಲೆ ನೋಡಿದ್ರೆ ಅವನ ಕಡೆಯಿಂದ ನನಗೆ 3 ಲಕ್ಷ ಇಸದ್ ಕೊಟ್ಟಿದ್ದಿ. ನನ್ನನ್ನು 3 ಲಕ್ಷ ಅಂತ ಯಾಮಾರಿಸ್ಬಿಟ್ಟೇನು ನೀನು? ಇಲ್ಲ ಸರ್, ಅವ್ನು ಇಸ್ಕೊಂಡಿದ್ದು 5 ಲಕ್ಷನೇ. ಆದ್ರೆ ಅವಾಗ ನನ್ಗೆ ಏನಾಗಿತ್ತು ಏನೋ ಗೊತ್ತಿಲ್ಲ. ನನಗೆ ಅಮೌಂಟ್ ಅವನು 2 ಲಕ್ಷ ಫಸ್ಟ್ ಕೊಟ್ಟಂಗಂತ ಅನಿಸಿತ್ತು. ನಾನು ನಿಮ್ಮ ಕೈಯಲ್ಲಿ ತಂದು ಕೊಟ್ಟಿದ್ದೀನಿ ಅಂತ ಅನಿಸಿತ್ತು. ಆದರೆ ಅದು ಬೇರೆಯವ್ರ ಅಮೌಂಟ್ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು, ಇವಾಗ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಅದು ಕೊಟ್ಟಿರೋದು ಬೇರೆಯವ್ರದ್ದು. ಆದರೆ ನಾನು ಏನು ಮಾಡಿಬಿಟ್ನೆ ಅಂದರೆ ಇವನೇ ಕೊಟ್ಟಾನಂತ ಹೇಳಿ ನಾನು ಅನ್ಕೊಂಡ್ಬಿಟ್ಟಿದ್ನಿ. ಈಗ ಗೊತ್ತಾಯ್ತು ಸರ್. ಆದರೆ 3 ಲಕ್ಷ ಮಾತ್ರ ಕೊಟ್ಟಿದ್ದಾನಲ್ಲ, 2 ಲಕ್ಷನೂ ಕೊಡ್ತಿದ್ದಲ್ಲ. ಆದರೆ ನೀವು ಅವತ್ತು ವಾಪಸ್ ಕೊಟ್ಬಿಟ್ವಿ. ಈಗ ಮತ್ತೆ ಏನು ಮಾಡೋದು ಸರ್? ನೀನು ಕನ್ಫ್ಯೂಸ್ ಆಗೋದಿಲ್ಲ, ನನ್ನನ್ನು ಕನ್ಫ್ಯೂಸ್ ಮಾಡ್ತೇನೆ ನೀನು? ಹಾ, ಏಯ್, ನಿಜ ಹೇಳ. ಅವ್ನು ಇಸ್ಕೊಂಡಿರೋದು 5 ಲಕ್ಷ, ಆದ್ರೆ ಅವ್ನು ನಾನು ಇಸ್ಕೊಂಡೇನೋ 3 ಲಕ್ಷ ಅಂತ ಹಾಕತಾನೆ. ನೀನು ನೋಡಿದ್ರೆ 5 ಲಕ್ಷ ಅಂತ ಹಾಕತ್ತಿದ್ದಿ. ಕರೆ ಹೇಳ್ತೀಯ ಇಲ್ಲೋ? ನಿಜ ಸರ್. ನಾನು ಯಾಕೆ ಸುಳ್ಳು ಹೇಳಿ? ಸುಳ್ಳು ಹೇಳುವಂಥದ್ದು ನನಗೇನು ಬಂದದ? ಅವ್ನು ಇಸ್ಕೊಂಡಿರೋದು 5 ಲಕ್ಷನ, 3 ಲಕ್ಷ ಕೊಟ್ಟಿದ್ದಾನ. 2 ಲಕ್ಷ ಕೊಡೋಕ್ಕಾಗ್ದ ನಿಮ್ಮ ಮುಂದೆ ಸುಳ್ಳು ಹೇಳ್ತಾ ಇದ್ದಾನ. ನನಗೂ ಅವಾಗ ತಲೆಗೆ ಏನಿತ್ತೋ ಗೊತ್ತಿಲ್ಲ. ನಾನು ಅದನ್ನ ಹ್ಞೂ ಅಂತ ಅನ್ಕೊಂಡ್ಬಿಟ್ಟಿದ್ನಿ. ಆದರೆ ಇವಾಗ ನನಗೆ ಗೊತ್ತಾಯ್ತು. ನಾನು ಫೋನಾಗ ನೋಡಿದ್ನಿ. ಅವಾಗ ನಾನು ನಿಮಗೆ ಹೇಳ್ಬೇಕಂತ ಬರಾಕತ್ತಿದ್ನಿ. ಆದರೆ ನೀವು ಫೋನಾಗ ಅಂದ್ರಲ್ಲ, ಅದಕ್ಕೆ ಅಲ್ಲೇ ಹೋಗಿ ಮಾತಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಬಂದು ಎಲ್ಲ ನಾನು ಲಿಸ್ಟಲ್ಲಿ ನೋಡಾಕತ್ತಿದ್ನಿ. ಲಿಸ್ಟ್ನೇ ನೋಡ್ಬೇಕಾದ್ರೆ ಗೊತ್ತಾಯ್ತು ಇವನು ಕೊಡಬೇಕಾಗಿರೋದು 5 ಲಕ್ಷ ಅಂತ ಹೇಳಿ. ಬಡ್ಡಿ ಮಗ ನಮ್ಮ ಯಾಮಸಕ್ಕೆ ಹೋಗಿದ್ದಾನೆ ಸರ್. ಇವನು ಮಾತ್ರ ಸುಮ್ಮನೆ ಬಿಡಬಾರ್ದು ನಾವು. ಸರಿಯಾಗಿ ಮಾಡಿದಾರೆ ಅವಂಗ. ಅಯ್ಯೋ ಇಲ್ಲ ಸರ್, ಇವನು ಸುಳ್ಳು ಹೇಳಕತ್ತಾನ. ನಾನು ಇಸ್ಕೊಂಡಿದ್ದು 3 ಲಕ್ಷ. ನಾನು 5 ಲಕ್ಷ ಇಸ್ಕೊಂಡಿಲ್ಲ. ಯಾವ ನನ್ನ ಮಗ 5 ಲಕ್ಷ ಇಸ್ಕೊಂಡ ನನಗೆ ಗೊತ್ತಿಲ್ಲ. ನಾನು ಇಸ್ಕೊಂಡಿದ್ದು 3 ಲಕ್ಷ ಸರ್. ನನಗೆ ನಂಬಿ. ಏಯ್, ಬಾಯ್ ಮುಚ್ಕೊಂಡು ಕುಂದ್ರೋ. ನನ್ನ ಲೆಫ್ಟ್ ಹ್ಯಾಂಡ್ ಹೇಳಕತ್ತಾನೋ ಅವ್ನು ನೀನು ಇಸ್ಕೊಂಡಿರೋದು 5 ಲಕ್ಷ ಅಂತ. ಅವನ ಕಡೆ ಇದೈತಂತ ಪ್ರೂಫ್. ಏಯ್, ಅವನಿಗೆ ತಂದು ತೋರಿಸೋ ಪ್ರೂಫ್ ಅದನ್ನ ಏನಂತೇಳಿ ಪೇಪರ್ನಾಗ ಬರ್ದಿದ್ದೈತಿ ಸರ್. ತೊಗೊಂಡು ಬರ್ತೀನಿ ಇವಾಗಲೇ. ಕಾರಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ, ತೊಗೊಂಡು ಬರ್ತೀನಿ. ಅಯ್ಯೋ ದೇವ್ರಿ, ಆ 2 ಲಕ್ಷ ನಾನು ಅವಾಗ ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಇಷ್ಟೆಲ್ಲ ಒದಗಿಗಳು ತಿನ್ಬೇಕಾಗಿರ್ಕಿಲ್ಲ. ಹೊಟ್ಟೆಗೆ ಊಟ ಇಲ್ಲ. ಅಯ್ಯೋ, ಇವ್ರ ಕಡೆಯಿಂದ ಒದಗಿಗಳು ಬೇರೆ ತಿನ್ನಕತ್ತನು. ಈಗ 2 ಲಕ್ಷ ಎಲ್ಲಿಂದ ಕೊಡಲಿ ನಾನು? ದೇವ್ರೇ, ಏನು ಯೋಚನೆ ಮಾಡತ್ತಿದ್ದಿ? ಹೆಂಗೆ ತಪ್ಪಿಸ್ಕೋಬೇಕಂತ ಯೋಚನೆ ಮಾಡಕತ್ತಿದ್ಯೇನ? ನಿನಗೆ ತಪ್ಪಿಸ್ಕೊಳಕ ಹಂಗಿಲ್ಲ. ತಪ್ಪಿಸ್ಕೊಂಡು ಹೋಗಾಕು ಇಲ್ಲಿಂತನಲ್ಲ ಈ ಭೀಮಾ ನಿನ್ನನ್ನು ಬಿಡಂಗಿಲ್ಲ. ಸರ್, ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ ಸರ್.
ಇವನ್ ತಪ್ಪಿಸ್ಕೊಂಡು ಹೋಗಕ ನಾನು ಹೆಂಗ್ ಬಿಡ್ತೀನಿ? ನನಗೆ ಇವನೊಂದು ಇರ್ವೆ ಇದ್ದಂಗ. ಈ ಇರ್ವೆನ ಹಿಂಗ ಹೊಸಕ್ ಹಾಕಿ ಬಿಡ್ತೀನಿ ನಾನು. ಹೆಂಗಿದ್ದೀನಿ, ಅವನು ಹೆಂಗಿದ್ದಾನೆ ನೋಡಿ ಸರ್. ನೀ ಹೇಳೋದು ಕರೆ ಐತಿ ಭೀಮಾ. ಇವನ್ನ ನೀನು ಇದು ಮುಟ್ಯಾಗ ಹೆಚ್ಚಿಗೆ ಬಿಡ್ತಿದ್ದಿ. ಆದ್ರೆ ಎಷ್ಟು ನಾಟಕ ಮಾಡ್ತಾನೆ ಇವ್ ನನ್ನ ಮಗ. ಸುಳ್ಳು ಹೇಳತ್ತಿ ಅನ್ನೋದು ಗೊತ್ತಾದ್ರ ಇವತ್ತ ನೀನು ಇಲ್ಲಿ ಮನ್ನ ಮಾಡಿಬಿಡ್ತಾನ. ಇವನ್ನೆಲ್ಲ ಹಡ್ಡಿ ನೀನು ಮನ ಮಾಡಿಬಿಟ್ರು ಯಾವ ಏನು ಕೇಳಂಗಿಲ್ಲ, ಏನು ಕಿತ್ಕೊಂಗಿಲ್ಲ. ಎಲ್ಲ ದೊಡ್ಡ ದೊಡ್ಡ MLA ಎಂ ಪಿಗಳು ಎಲ್ಲ ನನ್ಗೆ ಗೊತ್ತು. ಹಾ, ಪೊಲೀಸರು ಎಲ್ಲ ಗೊತ್ತು. ಯಾರೇನು ಮಾಡಲ್ಲ. ರೊಕ್ಕ ಕೊಟ್ಟು ಕೈ ಬಿಸಿ ಮಾಡಿಬಿಟ್ರೆ ಮುಗ್ದೋಯ್ತು. ತಗೊಳ್ಳಿ ಸರ್, ಇದರಲ್ಲಿ ಎಲ್ಲ ಲಿಸ್ಟ್ ಐತಿ. ಬರೆದಿಟ್ಟಿದ್ದೆ ನಾ ಬುಕ್ನಾಗಿಂದ ಹರ್ಕೊಂಡು ಬಂದೇನೆ. ಇವನ್ಗೆ ಕೊಟ್ಟಿರೋದು ಎಲ್ಲನೂ ಇದರಲ್ಲಿ ಐತಿ, ಬಡ್ಡಿ ಸಮೇತ. ಬಡ್ಡಿ ನನ್ನ ಮಗ ಕೊಡು ಅಂತಂದ್ರೆ ನಾಟಕ ಮಾಡಿ ಇವಾಗ ಸುಳ್ಳು ಬೇರೆ ಹೇಳ್ತಿದ್ದಿ. ಅದು ನನ್ನ ಮೇಲೆ ಅಪೋಸನೆ ಮಾಡಕ್ಕೆ ನೋಡ್ತಿದ್ದಿ. ನೀನು ಹುಟ್ಟಲಿಲ್ಲ ಅನಿಸ್ಬಿಡ್ತಾನೆ ನಿನ್ನ ಮಗನೇ. ಭೀಮಾ, ಅವನ್ನ ಬಿಡಬೇಡ. ಇನ್ನೊಂದೆರಡು ಹೋಗಿ ಗುದ್ದವನ್ನ. ಗುದ್ದಿದ್ರೆ ಅಯ್ಯೋ ಯಪ್ಪ ಅಯ್ಯೋ ಯವ್ವ ಅನ್ಬೇಕು. ಯಾರು ಬರಂಗೂ ಇಲ್ಲ ಇಲ್ಲಿ. ನಿಮ್ಮ ಕೈ ಮುಗಿತೀನಿ ಸರ್, ನನ್ನನ್ನು ಬಿಟ್ಟುಬಿಡಿ. ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇದೆ. ನಾನು ಇಲ್ಲಿಂದ ಹೋಗಬೇಕು. ನಿಮಗೆ ಎಷ್ಟು ದುಡ್ಡು ಕೊಡಬೇಕಲ್ಲ ಅಷ್ಟು ದುಡ್ಡು ಬೇಕಿದ್ರೆ ನಾನು ಕೊಡ್ತೇನೆ. ನಮ್ಮ ಮನೆ ಮಾರಿ ಆದರೂ ನಾನು ನಿಮಗೆ ದುಡ್ಡು ಕೊಡ್ತೇನೆ. ಆದರೆ ನನ್ನ ಬಿಟ್ಟು ಬಿಡ್ರಿ. ನಿಮಗೆ ದುಡ್ಡು ತಂದು ಕೊಡಬೇಕಂದ್ರೆ ನಾನು ಹೊರಗೆ ಹೋಗ್ಬೇಕಲ್ಲ. ನೀವು ನಾನು ಇಲ್ಲೇ ಕಟ್ಟಿ ಹಾಕಿದ್ರೆ ನಾನು ಯಾರು ದುಡ್ಡು ತಂದು ಕೊಡ್ತಾರೋ? ಯಾರು ದುಡ್ಡು ತಂದು ಕೊಡಲ್ಲ. ಪ್ಲೀಸ್ ನನ್ನ ಬಿಡಿ, ನಾನು ನಿಮ್ಗೆ ತಂದು ಕೊಡ್ತೀನಿ. ಬೇಕಿದ್ರೆ ನನ್ನ ಜೊತೆ ನಿಮ್ಮ ಭೀಮನ್ನು ಕಳಿಸ್ಕೊಡಿ. ನಿನ್ನ ಜೊತೆ ನಿಮ್ಮ ಮನೆಗೆ ನಮ್ಮ ಭೀಮನ್ನ ಕಳಿಸ್ಕೊಡ್ಬೇಕು. ಓ, ನೀನು ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗ? ಹಾ, ಅಷ್ಟು ಧೈರ್ಯದಿಂದ ನೀನು ನಮ್ಮ ಅಮೌಂಟ್ನ ಕೊಡ್ತಿದ್ದಿ. ನಿಮ್ಮ ಮನ್ಯಾಗ ಅಷ್ಟು ದುಡ್ಡು ಐತಿ, ಮನಿ ಮಾರಾದ್ರೂ ನೀನು ಕೊಡ್ತಿ. ನಿಮ್ಮ ಮನಿ ಮಾರಾಕ ನಿಮ್ಮಪ್ಪ ಬಿಡ್ತಾನೇನೋ? ಹಾ, ಏನು ನೀನು ಒಬ್ಬನೇ ಇದೀಯ ಆ ಮನ್ಯಾಗ? ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ತಂಗಿ, ನಿಮ್ಮ ಅಕ್ಕ ಎಲ್ಲರೂ ಇದಾರ ಆ ಮನ್ಯಾಗ. ಹಾ, ನಿಮ್ಮ ಅಕ್ಕ ನಿಮ್ಮ ತಂಗಿದು ಮದುವೆ ಆಗಿರ್ಬೋದು. ಈಗ ನೀನು ಹೆಂಡತಿ ಬಂದಾಳ. ನೀನು ಇದನ್ನ ಮಾರಬೇಕಾದ್ರೆ ನಿನ್ನ ಹೆಂಡತಿ ಸೈನ್ ಬೇಕು. ಆಮೇಲೆ ನಿಮ್ಮ ಅಕ್ಕ ನಿಮ್ಮ ತಂಗಿ ಇಬ್ಬರು ಸೈನ್ ಬೇಕು. ಹಂಗ ನಿಮ್ಮ ಅಪ್ಪ ಅಮ್ಮಂದು ಸೈನ್ ಬೇಕು. ಅವ್ರದ್ದೆಲ್ಲ ಸೈನ್ ಇಲ್ದ ನೀನು ಮನಿ ಮಾರಕ್ಕಾಗ್ತತೇನಾ? ಎಲ್ಲರೂ ಒಪ್ಪಿಸಿ ನೀನು ಮನಿ ಮಾರಿ 2 ಲಕ್ಷ ಕೊಡ್ತೇನಂದ್ರೂ ನಿನ್ನ ಕೈಯಲ್ಲೇ ಏನಾಗಂಗಿಲ್ಲ. ಹ, ಆ ಮನಿ ಹೋಗೋದು ಬರೀ ಒಂದು 50,000 ರೂಪಾಯಿ ಕಷ್ಟ. ಆದ್ರೆ ಉಳಿದಿರೋದು 1.5 ಲಕ್ಷ ಎಲ್ಲಿಂದ ಕೊಡ್ತಿದ್ದಿ? ಹಾ, ಅವತ್ತ ನಕ್ಲೆಸ್ನ ಕೊಟ್ಟಿದ್ದಿ, ಅದು 5 ಲಕ್ಷ ರೂಪಾಯಿ ಬೆಲೆ ಬಾಳ್ತಂತನೂ ಕೂಡ ಹೇಳಿದ್ದಿ. ಅದನ್ನ ನಾನು ಕೊಟ್ಟ ನೀನು ಕಾಲಿಗೈಲಿ ಸುಮ್ಮನೆ ಹೋಗ್ಬಿಟ್ಟಿದ್ರ ಇಲ್ಲಿಗೆ ಅಲ್ಲಿಗೆಲ್ಲ ಚುತ್ತಾಗಿ ಮುಗ್ದೋಗ್ತಾ ಇರ್ತಿತ್ತು. ಆದ್ರೆ ನೀನು ಮಾಡಿದ್ದೇನೋ ಅದರಲ್ಲಿ ಮತ್ತೆ 2 ಲಕ್ಷ ಇಸ್ಕೊಂಡ ಬೋಳ್ಸ್ಕೊಂಡು ಹೋದಿ ನನ್ನನ್ನು ಯಾಮಾರ್ತಿ. ಅದಕ್ಕೆ ಇವತ್ತು ನಿನಗೆ ಈ ಶಿಕ್ಷೆ. ಹೌದು ಸರ್, ನಾನು ತಪ್ಪು ಮಾಡೀನಿ. ನಾನು ಅವತ್ತು ಹಂಗೆ ಮಾಡಲಿಲ್ಲ ಅಂತಿದ್ರೆ ಇವತ್ತು ನನಗೆ ಈ ಗತಿ ಬರ್ತಾ ಇರಲಿಲ್ಲ. ಆದರೆ ಏನು ಮಾಡಲಿ? ಇಲ್ಲ ಸರ್, ನಾನು ಇನ್ನು ದುಡ್ಡು ತಂದು ಕೊಡಬೇಕು ಅಂತಂದ್ರೆ ನಾನು ಇಲ್ಲಿಂದ ಹೋಗಲೇಬೇಕು. ನೀವು ಮತ್ತೆ ಇಲ್ಲೇ ಇಟ್ಕೊಂಡು ಕುಂತ್ರೆ ನಿಮಗೆ ದುಡ್ಡು ಯಾರು ತಂದು ಕೊಡ್ತಾರೆ? ನಮ್ಮಪ್ಪ ಅಂತೂ 1 ರೂಪಾಯಿ ನಿಮಗೆ ಕೊಡೋಲ್ಲ. ನಾನು ಸತ್ರೆ ಸಾಯ್ಲಿ ಅಂತಾರೋ, ಆದರೆ ನಿಮ್ಗೆ ಅವ್ರು ದುಡ್ಡು ಕೊಡೋಂಗಿಲ್ಲ ಸರ್, ಕೊಡಲ್ಲ. ಅದಕ್ಕೆ ನಾನೇ ಏನಾದರೂ ಮಾಡಿ ಕೊಡ್ತೀನಿ. ಹೊಲ ನನ್ನ ಪಾಲಿನ ಆಸ್ತಿ ಕೊಡಿ ಅಂತ ಹೇಳಿ ನನ್ನ ಹೊಲ ಎಲ್ಲ ಇಸ್ಕೊಂಡು ನಾನು ಅದನ್ನ ತಂದು ನಿಮಗೆ ಕೊಡ್ತೀನಿ. ಅದೇನಿಲ್ಲ ಅಂದರು 50 ಲಕ್ಷಕ್ಕೆ ಬೆಲೆ ಬಾಳುವಂಥ ಒಂದು ಹೊಲ ಇದೆ. ಆಮೇಲೆ ಒಂದು 3 ಲಕ್ಷಕ್ಕೆ, ಒಂದು 4 ಲಕ್ಷಕ್ಕೆ ಈ ರೀತಿ ಹೊಲ ಎಲ್ಲ ಅವು ಮಾರಾಟ ಇದ್ದಾವೆ. ಅದರಲ್ಲಿ ಒಂದು ನಾನು ನಿಮ್ಗೆ 2 ಲಕ್ಷಕ್ಕೆ ಬೆಲೆ ಬಾಳೋದನ್ನ ತಂದು ನಾನು ನಿಮಗೆ ಕೊಡ್ತೀನಿ. ನನ್ನನ್ನು ಬಿಟ್ಟು ಬಿಡಿ. ಈಗ ನೀವು ನನ್ನ ಬಿಡಲಿಲ್ಲ ಅಂದರೆ ನಾನು ಹೇಗೆ ನಿಮಗೆ ತಂದು ಕೊಡಲಿ? ನಮ್ಮನ್ನ ಇಷ್ಟೆಲ್ಲ ಯಾಮಾರಿಸಿರೋದಕ್ಕೆ 2 ದಿನ ಬಿದ್ದಿರಿಲಿ ನಾಯಿ ಹಂಗ, ಆಮೇಲೆ ಕಳಿಸ್ತಾವ. ಈಗ ಊಟ ಗೀಟ ಏನು ಕೊಡ್ದ ಭೀಮಾ, ಇವನ್ನ ನೋಡ್ಕೋಬೇಕು. ಅವನು ಜಾಸ್ತಿ ಅವತ್ತು ಮಾಡಿದ್ರೆ ಒಂದು ಹೊಡ್ತಾ ಬಿಡು, ಹಿಂದ ಮುಂದೆ ಏನು ನೋಡ್ಬೇಡ. ನಾನು ನಿನ್ನ ಮೇಲೆ ಅನುಮಾನ ಪಟ್ಟರೆ ನಿನ್ನ ಕರೆಸಿದ್ನಿ. ನಡಿ ಹೋಗುನು. ಭೀಮಾ, ನಿನ್ನ ಕೈ ಮುಗಿತೀನಿ, ನಾನು ಇಲ್ಲಿಂದ ಬಿಟ್ಟು ಕಳಿಸು ಭೀಮಾ. ಪ್ಲೀಸ್ ನನ್ನನ್ನು ಹೊಡಿಬೇಡ. ನನಗೆ ಊಟ ಇಲ್ಲ, ಏನಿಲ್ಲ. ಹೊಟ್ಟೆ ತುಂಬ ಹಸ್ತಿದೆ. ಊಟನಾದರೂ ಕೊಡು, ಇಲ್ಲ ಕುಡಿಯೋಕೆ ನೀರಾದರೂ ಕೊಡು ಭೀಮಾ. ಏಯ್, ನೀನು ಹೇಳಿದ್ ಕೇಳಕ್ಕೆ ನಾನಿಲ್ಲ ಇಲ್ಲಿ. ನಮ್ಮ ಸರ್ ಏನು ಹೇಳ್ತಾರೆ ಅದನ್ನಷ್ಟೇ ನಾನು ಕೇಳ್ತೇನೆ. ನೀನು ಹೇಳಿದ್ದನ್ನು ನಾನು ಯಾಕೋ ಕೇಳಬೇಕು? ಹಾ ಭೀಮಾ, ನಿಂಗೆ ಅಯ್ಯೋ ಪಾಪ ಅಂತ ಅನ್ಸೋದಿಲ್ವ ನನ್ನ ನೋಡಿದ್ರೆ? ಹೆಂಗೆಲ್ಲ ಹೊಡೆದು ಬಿಟ್ಟಿದ್ಯಾ. ನಿನ್ನ ನೋಡಿದ್ರೆ ನನಗೆ ಯಾಕೆ ಅಯ್ಯೋ ಪಾಪ ಅಂತ ಅನಿಸ್ಬೇಕು? ನೀನು ಯಾರು ಅಂತ? ನೀನಿನ್ನ ನನ್ನ ತಮ್ಮನ? ಯಾರು ನೀನು? ಹಾ